ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ನೋಡಿರಿ, ಪುಂಡಿ ಪಲ್ಯ, ಬಿಸಿ ಬಿಸಿ ರೊಟ್ಟಿ. ಸೊ ಇವಾಗ ಪುಂಡಿ ಪಲ್ಯ ಹೆಂಗೆ ಮಾಡೋದಂತ ನೋಡಂಬರಿ. ಪುಂಡಿ ಪಲ್ಯ ಮಾಡೋಕೆ ನೋಡ್ರಿ, ಇಲ್ದಾಗ ಪುಂಡಿ ಪಲ್ಯನ ತೊಳೆದಿಟ್ಕೊಳ್ಳೋಣ. ಒಂದೆರಡು ಹಿಡಿಯಷ್ಟು ಐತಿ, ಎರಡು ಕಟ್ಟಿನ ಮೇಲೆ ಐತಿ ಪುಂಡಿ ಪಲ್ಯ. ಇದು ನೋಡಿರಿ, ಅದನ್ನು ಕುದಿ ಹಾಕ್ಬೇಕಂತೇಳಿ ಇಲ್ಲಿ ನೀರು ಇಟ್ಕೊಳ್ಳೋಣ. ಇದು ನೀರು ಕುದಿ ಬಂದು ಗುಸ್ಲಿ ಅಂತಂದ್ರೆ ಇದು ಸೊಪ್ಪು ಏನೈತಿ, ಪುಂಡಿ ಪಲ್ಯ ಸೊಪ್ಪು, ಇದನ್ನು ಬಂದುಬಿಟ್ಟು ಅದಕ್ಕೆ ಕುದಿಸ್ಕೊಳ್ಳೋಣ. ಕುದಿಸಿ ಬಸಿಬೇಕು ಇದನ್ನು. ಸೊಪ್ಪು ನೋಡ್ರಿ ಕುದಿಯಾಕೆ ಇಟ್ಕೊಳ್ಳೋಣ. ಇದನ್ನು ಇದು ನೋಡ್ರಿ ಕುದ್ದೈತೀಗ ಪೂರ್ತಿ ಕುದ್ದೈತಿ. ಈಗ ಇದನ್ನು ಬಸ್ಕೊಳ್ಳೋಣ. ಬಸ್ಕೊಂಡು ಮತ್ತೊಂದು ಸಲ ಇದನ್ನು ಮಾಡ್ಕೊಳ್ಳೋಣ. ರವೆ ಯಾವ್ದು, ಜೋಳದ ನುಚ್ಚಿನ ರವೆ ಹಾಕ್ಕೊತೀವಿ. ಒಂದು ಸ್ವಲ್ಪ ಹಾಕ್ಕೊಡ್ರಿ ಸಾಕು, ಜೋಳದ ನುಚ್ಚಿನ ರವೆ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಈಗ ನೋಡಿ ಕುದಿಬೇಕಾದ್ರೆ ಇದಕ್ಕೆ ಇದನ್ನು ಮೆಣಸಿನ್ಕಾಯಿ ಒಂದು ಖಾರ ಇಲ್ಲರಿ ಅಷ್ಟು ಒಂದು 5-6 ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದು ಹಾಕ್ಕೊಂಡಿದ್ದೆ. ಈಗ ಬೆಳ್ಳುಳ್ಳಿ ಸ್ವಲ್ಪ ನೀರು ಹಾಕಿಲ್ಲ. ಈಗ ಸ್ವಲ್ಪ ನೀರು ಹಾಕಿ ಕುದಿಯೋಕೆ ಇಡ್ಬೇಕು ನೋಡ್ರಿ. ಈಗ ಸ್ವಲ್ಪ ರವೆ ಕುದಿ ಮಟನ, ಆಮೇಲೆ ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡೈತಿ ಮತ್ತು ಈರುಳ್ಳಿನ ಶೇಂಗಾನ ಜಜ್ಕೋದಕ್ಕೆ ನೋಡ್ರಿ. ಈಗ ಶೇಂಗಾ ಮತ್ತು ಬೆಳ್ಳುಳ್ಳಿನ ಎರಡು ಜಜ್ಜಿ ಹಾಕೋದು. ಈ ಥರ ಮುಗಿಸ್ಕೋಬೇಕು ನೋಡ್ರಿ. ಇದನ್ನು ರವೆ ನೀರು ಹಾಕಿ ಸ್ವಲ್ಪ ಕುದಿಯೋಕೆ ಇಟ್ಟು ಮತ್ತು ಒಂದು ಸ್ವಲ್ಪ ಮೆಣಸಿನ್ಕಾಯಿ ಹಾಕಿ ಕುದಿಯೋಕೆ ಇಡ್ಬೇಕು. ಅದು ಕುದ್ದಿಂದ ಸ್ವಲ್ಪ ಇದನ್ನು ಮುರಿಸ್ಕೋಬೇಕು. ಹಿಂಗೆ ನೋಡ್ರಿ, ಎಲ್ಲ ಹೆಂಗೆ ಮುರಿಸ್ಕೊಳ್ಳೋದು ಪೂರ್ತಿ. ಎಷ್ಟು ಮುರಿಚ್ಕೊಂಡು ಇದನ್ನು ಮಾಡ್ತೀವಿ ಅಷ್ಟು ಚಲೋ ಇರ್ತೈತೆ ಪಲ್ಯ. ಇಲ್ಲಿ ನೋಡಿರಿ, ಶೇಂಗಾನ ಈ ಥರ ಜಜ್ಜಿಟ್ಕೋಬೇಕು. ಇದನ್ನು ಸ್ವಲ್ಪ ಉರ್ಲ ಬರ್ಲ ಇರಲಿ. ಆಮೇಲೆ ನೋಡಿರಿ, ಬೆಳ್ಳುಳ್ಳಿ ಜಜ್ಜಿಟ್ಕೊಳ್ಳೋಣ. 1-2 ಗಡ್ಡೆ ಬೆಳ್ಳುಳ್ಳಿ ಮತ್ತು ಬೆಲ್ಲ. ಇದನ್ನು ಬೆಲ್ಲದ ಪುಡಿ ತೊಗೊಂಡೈತಿ ನೋಡಿರಿ. ಇಲ್ಲಿ ಬೆಲ್ಲ ಜಜ್ಜಿಟ್ಕೊಂಡೈತಿ. ಈಗ ಇದನ್ನು ಒಂದೊಂದಾಗಿ ಏನು ಮಾಡೋಣ, ಇದಕ್ಕೆ ಹಾಕ್ಕೊಂಡಿದ್ದೆ.
ಬೆಳ್ಳುಳ್ಳಿ, ಆಮೇಲೆ ಬೆಲ್ಲ, ಅರಿಶಿನ, ಉಪ್ಪು, ರುಚಿಗೆ ಎಷ್ಟು ಬೇಕು ನೋಡಿರಿ ಅಷ್ಟು ಉಪ್ಪು ಹಾಕ್ತೀರಿ. ಆಮೇಲೆ ಇದನ್ನೆಲ್ಲ ಪೂರ್ತಿ ಇದು 1 ಟೇಬಲ್ ಸ್ಪೂನ್ ಎಣ್ಣೆ ನೋಡಿ, ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲನೂ ಹಾಕಿಂದು ಪೂರ್ತಿ ಈ ಥರ ಮುಚ್ಕೋಬೇಕು ನೋಡಿರಿ. ಆಮೇಲೆಲ್ಲ ಕೂಗ್ಕೋಬೇಕದ. ಒಂಚೂರು ಎಲೆ ಇಲ್ದಂಗೆ ನೋಡಿ ಮುರಿಚ್ಕೋಬೇಕು. ಈ ಥರ ಎಷ್ಟು ಮುರಿಚ್ಕೊತೀವಿ ಅಷ್ಟು ಚಲೋ ಇರುತ್ತೆ ಪುಂಡಿ ಪಲ್ಯ. ಸ್ವಲ್ಪನೂ ಎಲೆ ಇರಬಾರ್ದು, ಆ ಥರ ಮುರಿಚ್ಕೊರಿ. ಅಷ್ಟೇ ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಪೂರ್ತಿ ಮುರಿಚಿಂದು ಈ ಥರ ಬಂದೈತಿ ಪುಂಡಿ ಪಲ್ಯ. ಬಿಸಿ ಬಿಸಿ ರೊಟ್ಟಿ ಜೊತೆ ತಿಂತಾಯಿದ್ರೆ ಮಸ್ತ್ ಟೇಸ್ಟ್ ಇರುತ್ತೆ. ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಆಗ ಹೆಂಗೈತಂತ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಸೊ ಮಚ್.